ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ವೃತ್ತಗಳು ಚಾಪ್ಟರ್ 9ನೇ ತರಗತಿಯ ವೃತ್ತಗಳು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟ್ ಆದ ಚಕ್ರೀಯ ಚತುರ್ಭುಜಗಳು. ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಪ್ರಮೇಯಗಳು ಮತ್ತು ಉದಾಹರಣೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಮತ್ತು ಇದಕ್ಕೆ ಸಂಬಂಧಿಸಿದ ಎಕ್ಸಸೈಸನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಕ್ರೀಯ ಚತುರ್ಭುಜಗಳು ತಂದರೆ ABCD ಚತುರ್ಭುಜದ ಎಲ್ಲ 4 ಶೃಂಗಗಳು ಒಂದು ವೃತ್ತದ ಮೇಲಿದ್ದರೆ ಅದನ್ನು ಚಕ್ರೀಯ ಚತುರ್ಭುಜ ಅಂತ ಹೇಳಿ ಕರಿತೀವಿ. ಇವಾಗ ಒಂದು ವೃತ್ತ ಇದೆ, ಈ ವೃತ್ತದಲ್ಲಿ ಒಂದು ಚತುರ್ಭುಜ ಇದೆ. ಈ ಚತುರ್ಭುಜದ ಶೃಂಗಗಳು ವೃತ್ತದ ಮೇಲಿದ್ದರೆ ಇದನ್ನು ನಾವು ಚಕ್ರೀಯ ಚತುರ್ಭುಜ ಅಂತೇಳಿ ಕರಿತೀವಿ. ಈ ಒಂದು ಡೆಫಿನೇಷನನ್ನು ನೆನ್ಪಿಟ್ಕೊಳ್ಳಿ. ಚತುರ್ಭುಜದ 4 ಶೃಂಗಗಳು ಒಂದು ವೃತ್ತದ ಮೇಲಿದ್ದರೆ ಅದನ್ನು ಚಕ್ರೀಯ ಚತುರ್ಭುಜ ಅಂತೇಳಿ ಕರಿತೀವಿ. ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಮುಂದೆ ನೋಡ್ತಾ ಹೋದಾಗ ಆ್ಯಂಗಲ್ ಎಗೆ ಅಭಿಮುಖವಾದ ಕೋನ ಯಾವುದಾಗಿರುತ್ತೆ? ಆ್ಯಂಗಲ್ ಸಿ ಆಗಿರುತ್ತೆ. ಆ್ಯಂಗಲ್ ಎಗೆ ಅಭಿಮುಖವಾದ ಕೋನ ಆ್ಯಂಗಲ್ ಸಿ ಆಗಿರುತ್ತೆ. ಈ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಅದೇ ರೀತಿಯಾಗಿ ಆ್ಯಂಗಲ್ ಬಿದ ಅಭಿಮುಖ ಕೋನ ಆ್ಯಂಗಲ್ ಡಿ ಆಗಿರುತ್ತೆ. ಆ್ಯಂಗಲ್ ಬಿದ ಅಭಿಮುಖ ಕೋನ ಆ್ಯಂಗಲ್ ಡಿ ಆಗಿರುತ್ತೆ. ಎರಡು ಅಭಿಮುಖ ಕೋನಗಳ ಮೊತ್ತ ಎಷ್ಟಿರುತ್ತೆ ಅಂದರೆ 180 ಡಿಗ್ರಿ ಇರುತ್ತೆ. ಈ ಒಂದು ಕಾನ್ಸೆಪ್ಟನ್ನು ತಿಳ್ಕೊಳ್ಳಿ. ಇದಕ್ಕೆ ಸಂಬಂಧಿಸಿದಾಗೆ ಪ್ರಮೇಯಗಳು ಮತ್ತು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಇದಕ್ಕೆ ಚಕ್ರೀಯ ಚತುರ್ಭುಜಕ್ಕೆ ಸಂಬಂಧಿಸಿದಾಗೆ ಪ್ರಮೇಯ 10.11 ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ವಿಲೋಮವು ಇದಕ್ಕೆ ಈ ಹೇಳಿಕೆ ವಿಲೋಮವು ಕೂಡ ಸರಿಯಾಗಿದೆ. ಯಾವ ರೀತಿ ಅಂತಂದರೆ, ಒಂದು ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 180 ಆಗಿದ್ದರೆ ಅದು ಚಕ್ರೀಯ ಚತುರ್ಭುಜವಾಗಿರುತ್ತದೆ. ಇದರ ಒಂದು ವಿಲೋಮ ಇದು ಪ್ರಮೇಯ. ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಅದರ ಒಂದು ವಿಲೋಮ ಪ್ರಮೇಯ, ಒಂದು ಚತುರ್ಭುಜದಲ್ಲಿ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ದರೆ ಅದು ಚಕ್ರೀಯ ಚತುರ್ಭುಜವಾಗಿರುತ್ತದೆ. ಓಕೆ, ಈ ಒಂದು ಕಾನ್ಸೆಪ್ಟನ್ನು ತಿಳ್ಕೊಳ್ಳಿ. ಇದಕ್ಕೆ ಸಂಬಂಧಿಸಿದಾಗಿ ಉದಾಹರಣೆಗಳು ಬರ್ತವೆ. ಆ ಒಂದು ಉದಾಹರಣೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಮಾತ್ರ ಈ ಒಂದು ಚಕ್ರೀಯ ಚತುರ್ಭುಜದ ಕಂಪ್ಲೀಟಾಗಿ ನಮಗೆ ಅರ್ಥ ಆಗುತ್ತೆ. ಇವಾಗ ಉದಾಹರಣೆ 3, ಚಿತ್ರ 10.32. ಚಿತ್ರ 10.32ರಲ್ಲಿ ಎಬಿಯು ವೃತ್ತದ ಒಂದು ವ್ಯಾಸವಾಗಿದೆ. ಅದೇ ರೀತಿಯಾಗಿ ABCDಯು ವೃತ್ತದ ತ್ರಿಜ್ಯಕ್ಕೆ ಸಮನಾದ ಒಂದು ಜ ಆಗಿದೆ. ನೋಡಿ, ಇಲ್ಲಿ AB ಎನ್ನುವಂಥದ್ದು ಒಂದು ವೃತ್ತದ ವ್ಯಾಸವಾಗಿದೆ. CD ಎನ್ನುವಂಥದ್ದು ವೃತ್ತದ ತ್ರಿಜ್ಯಕ್ಕೆ ಸಮನಾದ ಒಂದು ಜ ಆಗಿದೆ. ಹಾಗಾದರೆ AC ಮತ್ತು BDಗಳನ್ನು ವೃದ್ಧಿಸಿದಾಗ ACಯನ್ನು ವೃದ್ಧಿಸಿ ಮತ್ತು BDಯನ್ನು ವೃದ್ಧಿಸಿದಾಗ ಅದು ಈ ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ ಆ್ಯಂಗಲ್ AEB 60 ಡಿಗ್ರಿ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ಪರಿಹಾರವನ್ನು ನೋಡ್ತಾ ಹೋಗೋಣ. OC OD BCಗಳನ್ನು ಸೇರಿಸಿ. OC OD ಮತ್ತು BCಗಳನ್ನು ಸೇರಿಸಿ ಆವಾಗ ಏನಾಗುತ್ತೆ? ಒಂದು ತ್ರಿಭುಜ ಉಂಟಾಗುತ್ತದೆ. ತ್ರಿಭುಜ ODC ತ್ರಿಭುಜ ಉಂಟಾಗುತ್ತದೆ. ಇದು ಒಂದು ಸಮಬಾಹು ತ್ರಿಭುಜ. ಏಕೆ ಅಂತ ಕೇಳ್ತಾ ಇದ್ದಾರೆ. ಇವಾಗ ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ ಏನಂತ? CD ಎನ್ನುವಂಥದ್ದು ವೃತ್ತದ ತ್ರಿಜ್ಯಕ್ಕೆ ಸಮನಾದ ಜ ಆಗಿದೆ. ಹಾಗಾದರೆ OC ಮತ್ತು ODಗಳು ವೃತ್ತದ ತ್ರಿಜ್ಯಗಳಾಗಿವೆ. ಆದ್ದರಿಂದ ಮೂರು ಬಾಹುಗಳು ಸಮನಾಗಿರೋದ್ರಿಂದ ODC ಒಂದು ಸಮಬಾಹು ತ್ರಿಭುಜ ಆಗಿದೆ. ಹಾಗಾದರೆ ಆ್ಯಂಗಲ್ COD 60 ಡಿಗ್ರಿ ಆಗಿದೆ. ಅಂದರೆ ಸಮಬಾಹು ತ್ರಿಭುಜದ ಎಲ್ಲ ಕೋನಗಳ ಮೊತ್ತ ಏನಾಗಿರುತ್ತೆ? 60 ಡಿಗ್ರಿಗೆ ಸಮನಾಗಿರುತ್ತದೆ. ಹಾಗಾದರೆ ಆ್ಯಂಗಲ್ CBD ಈಸ್ ಈಕ್ವಲ್ಸ್ ಟು ಎಷ್ಟಾಗಿರುತ್ತೆ? ಆ್ಯಂಗಲ್ CODಯ ಅರ್ಧದಷ್ಟು ಇರ್ತದೆ. ಯಾಕಂದರೆ ಇಲ್ಲಿ CB ಎನ್ನುವಂಥದ್ದು ಆ್ಯಂಗಲ್ CODಯನ್ನು ಅರ್ಧಿಸ್ತಾ ಇದೆ. ಹಾಗಾಗಿ ಆ್ಯಂಗಲ್ CBD ಈಸ್ ಈಕ್ವಲ್ ಟು 1/T COD ಆಗಿರುತ್ತೆ. ಪ್ರಮೇಯ 10.8. ಓಕೆ, ಇವಾಗ ಈ ಒಂದು ಆ್ಯಂಗಲ್ CBD ಎನ್ನುವಂಥದ್ದು COD ಅರ್ಧದಷ್ಟು ಅಂದಾಗ ಅದು 30 ಡಿಗ್ರಿ ಆಗಿರುತ್ತದೆ.
ಆ್ಯಂಗಲ್ ಸಿ ಬಿ ಡಿಗೆ ಸಮನಾಗಿ ಆ್ಯಂಗಲ್ ಎ ಸಿ ಡಿ ಇರುತ್ತದೆ. ಆ್ಯಂಗಲ್ ಎ ಸಿ ಬಿ ಕೂಡ ಏನಾಗಿರುತ್ತೆ, ಇದು 90 ಡಿಗ್ರಿ ಆಗಿರುತ್ತೆ. ಯಾಕಂದರೆ ವೃತ್ತದ ಮೇಲಿನ ಪರಿಧಿಯ ಮೇಲೆ ಉಂಟಾದ ಒಂದು ಕೋನ ಏನಾಗಿದೆ, ಇದು 90 ಡಿಗ್ರಿಗೆ ಸಮನಾಗಿರುತ್ತದೆ. ಅದೇ ರೀತಿಯಾಗಿ ಬಿ ಸಿ ಇ ಆ್ಯಂಗಲ್ ಬಿ ಸಿ ಇ ಇಸ್ ಈಕ್ವಲ್ಸ್ ಟು 180 ಆಗಿದೆ. 180 ಮೈನಸ್ ಆ್ಯಂಗಲ್ ಎ ಸಿ ಬಿ, ಇದು 90 ಆಗಿದೆ. ಆ್ಯಂಗಲ್ ಬಿ ಸಿ ಇ ಕೂಡ 90 ಆಗಿರುತ್ತೆ. ಇವಾಗ ಎ ಸಿ ಇ ಅನ್ನುವಂಥದ್ದು ಒಂದು ಸರಳ ರೇಖೆಯಾಗಿದೆ. ಈ ಸರಳ ರೇಖೆ ಮೇಲೆ ಎರಡು ಕೋನಗಳಿದ್ದಾವೆ. ಇವುಗಳನ್ನ ಸರಳ ಯುಗ್ಮ ಅಂತ ಕರೆಯೋಣ. ಒಂದು ಸರಳ ರೇಖೆ ಮೇಲೆ ಉಂಟಾದ ಕೋನ 180 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾಗಿ ಆ್ಯಂಗಲ್ ಬಿ ಸಿ ಇ ಇಸ್ ಈಕ್ವಲ್ಸ್ ಟು 180 ಮೈನಸ್ ಬಿ ಸಿ ಬಿಯನ್ನು ಮೈನಸ್ ಮಾಡಿದಾಗ ಅದು 90 ಆಗಿದೆ. ಸೊ ಇವಾಗ ಆ್ಯಂಗಲ್ ಸಿ ಇ ಬಿ ಇಸ್ ಈಕ್ವಲ್ಸ್ ಟು 90 ಮೈನಸ್ 30. ಓಕೆ, ಇವಾಗ ಆ್ಯಂಗಲ್ ಸಿ ಇ ಬಿ ಆ್ಯಂಗಲ್ ಬೇಕಾಗಿದೆ. ಇವಾಗ ಇದು 90 ಡಿಗ್ರಿ ಇದೆ. 90 ಡಿಗ್ರಿ ಇದೆ. ಈ ಒಂದು ಆ್ಯಂಗಲ್ ಏನಿದೆ 30 ಡಿಗ್ರಿ ಇದೆ. ಹಾಗಾಗಿ ಆ್ಯಂಗಲ್ 90 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತಂದಾಗ ಅಂದರೆ ಆ್ಯಂಗಲ್ ಸಿ ಬಿ ಡಿ 30 ಡಿಗ್ರಿ ಇದೆ. ಸಿ ಬಿ ಡಿ ಅನ್ನುವಂಥದ್ದು 30 ಡಿಗ್ರಿ ಇದೆ. ಈ 90 ಡಿಗ್ರಿಯಲ್ಲಿ 30 ಡಿಗ್ರಿಯನ್ನು ಮೈನಸ್ ಮಾಡಿದಾಗ ಇದು 60 ಡಿಗ್ರಿ ಬರುತ್ತೆ. ಹಾಗಾಗಿ ಆ್ಯಂಗಲ್ ಸಿ ಇ ಬಿ ಇಸ್ ಈಕ್ವಲ್ ಟು 90 ಮೈನಸ್ 30 ಅಂದಾಗ 60 ಡಿಗ್ರಿ ಆಗಿದೆ. ಅಂದರೆ ಎ ಇ ಬಿ ಕೂಡ 60 ಡಿಗ್ರಿ ಆಗಿರುತ್ತೆ. ಎ ಇ ಬಿ ಕೂಡ 60 ಡಿಗ್ರಿ ಆಗಿರುತ್ತೆ. ಸಿ ಇ ಬಿ ಕೂಡ 60 ಡಿಗ್ರಿ ಆಗಿದೆ. ಅಂದರೆ ಈ ಎರಡು ಕೋನಗಳು ಏನಾಗಿದ್ದಾವೆ, ಅನುರೂಪ ಕೋನಗಳಾಗಿದ್ದಾವೆ. ಹಾಗಾಗಿ ಆ್ಯಂಗಲ್ ಸಿ ಇ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಇ ಬಿ. ಆದ್ದರಿಂದ ಎರಡು ಕೋನಗಳ ಮೊತ್ತ 60 ಡಿಗ್ರಿ ಆಗಿರುತ್ತದೆ. ನೆಕ್ಸ್ಟ್ ಉದಾಹರಣೆ 4, ಚಿತ್ರ 10.33ರಲ್ಲಿ ಎ ಬಿ ಸಿ ಡಿ ಒಂದು ಚಕ್ರೀಯ ಚತುರ್ಭುಜ ಇದೆ. ಎ ಸಿ ಮತ್ತು ಬಿ ಡಿಗಳು ಕರ್ಣಗಳಾದರೆ ಆ್ಯಂಗಲ್ ಬಿ ಡಿ ಸಿ ಇಸ್ ಈಕ್ವಲ್ ಟು 55 ಡಿಗ್ರಿ ಇದೆ. ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು 45 ಡಿಗ್ರಿ ಇದೆ. ಆ್ಯಂಗಲ್ ಬಿ ಸಿ ಡಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇವಾಗ ಎರಡು ಕೋನಗಳ ಮೊತ್ತವನ್ನು ಕೊಟ್ಟಿದ್ದಾರೆ. ಉಳಿದ ಕೋನ ಯಾವುದೇ, ಬಿ ಸಿ ಡಿಯ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಚಕ್ರೀಯ ಚತುರ್ಭುಜಕ್ಕೆ ಸಂಬಂಧಿಸಿದ ಹಾಗೆ ಮತ್ತು ವೃತ್ತ ಮತ್ತು ಕಂಸಗಳಿಂದ ಏರ್ಪಟ್ಟ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂತಹ ಪ್ರಮೇಯಗಳನ್ನು ತಿಳ್ಕೊಂಡ್ರೆ ಈ ರೀತಿಯಾದ ಎಕ್ಸಸೈಸ್ ಅಥವಾ ಉದಾಹರಣೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಮಗೆ ಕೊಟ್ಟಿದ್ದಾರೆ ನೋಡಿ ಏನಂತ ದತ್ತಾಂಶವನ್ನು ಕೊಟ್ಟಿದ್ದಾರೆ. ಆ್ಯಂಗಲ್ ಸಿ ಎ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಬಿ ಡಿ ಏನಾಗುತ್ತೆ, ಎರಡೂ ಕೂಡ ಏನಾಗಿದ್ದಾವೆ, 55 ಡಿಗ್ರಿ ಕೋನವನ್ನು ಹೊಂದಿದ್ದಾವೆ. ಯಾಕೆ 55 ಡಿಗ್ರಿ ಕೋನವನ್ನು ಹೊಂದಿದ್ದಾವೆ ಅಂತ ನಾವು ಹೇಳೋದಾದರೆ, ಇವಾಗ ಡಿ ಸಿ ಎನ್ನುವಂಥದ್ದು ವೃತ್ತದಲ್ಲಿರುವಂಥ ಒಂದು ಜ ಆಗಿದೆ. ಈ ಜಾದಿಂದ ವೃತ್ತದ ಪರಿಧಿಯ ಮೇಲೆ ಉಂಟಾದ ಕೋನಗಳೇನಿದ್ದಾವೆ, ಎರಡು ಸಮನಾಗಿರ್ತವೆ. ಒಂದೇ ಜಾದಿಂದ ವೃತ್ತದ ಪರಿಧಿಯ ಮೇಲೆ ಉಂಟಾದ ಕೋನಗಳು ಸಮನಾಗಿರ್ತವೆ. ಆದ್ದರಿಂದ ಆ್ಯಂಗಲ್ ಬಿಗೆ ಆ್ಯಂಗಲ್ ಎ ಕೂಡ ಸಮನಾಗಿರ್ತದೆ. ನಮಗೆ ಒಂದರ ಅಳತೆಯನ್ನು ಮಾತ್ರ ಕೊಟ್ಟಿದ್ದಾರೆ, ಆ್ಯಂಗಲ್ ಬಿ ಡಿ ಸಿಯನ್ನು ಕೊಟ್ಟಿದ್ದಾರೆ. ಆ್ಯಂಗಲ್ ಸಿ ಎ ಡಿ ಕೂಡ 55 ಡಿಗ್ರಿ ಆಗಿರುತ್ತೆ. ಯಾಕಂದರೆ ಒಂದೇ ಖಂಡದಲ್ಲಿರುವಂಥ ಕೋನಗಳ ಅಳತೆ ಏನಾಗಿರುತ್ತೆ, ಸಮನಾಗಿರ್ತದೆ. ಅದೇ ರೀತಿಯಾಗಿ ಇಲ್ಲಿ ಡಿ ಎ ಬಿ ಈಸ್ ಈಕ್ವಲ್ಸ್ ಟು ಸಿ ಎ ಡಿ ಪ್ಲಸ್ ಬಿ ಎ ಸಿ. ಈ ಒಂದು ಕೋನ ಮತ್ತು ಈ ಒಂದು ಕೋನ ಸಿ ಎ ಡಿ ಮತ್ತು ಪಿ ಎ ಸಿ ಎರಡು ಕೋನಗಳ ಮೊತ್ತ ಡಿ ಎ ಬಿಗೆ ಸಮನಾಗಿರ್ತದೆ. ಹಾಗಾದರೆ ಇದು 55 ಡಿಗ್ರಿ ಇದೆ, ಇದು 45 ಡಿಗ್ರಿ ಇದೆ. ಎರಡು ಕೋನಗಳ ಮೊತ್ತವನ್ನು ಕೂಡಿದಾಗ ಅದು 100 ಡಿಗ್ರಿ ಆಗುತ್ತೆ. ಆ್ಯಂಗಲ್ ಡಿ ಎ ಬಿ ಈ ಒಂದು ಆ್ಯಂಗಲ್ನ ಮೊತ್ತ 100 ಡಿಗ್ರಿ ಆಗಿದೆ. ಹಾಗಾದರೆ ನಮಗೆ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿದೆ, ಡಿ ಎ ಬಿ ಪ್ಲಸ್ ಸಿ
ಪ್ಲಸ್ ಬಿ ಸಿ ಡಿ ಡಿ ಎ ಬಿ ಮತ್ತು ಬಿ ಸಿ ಡಿ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಬಿ ಎ ಡಿ ಮತ್ತು ಡಿ ಸಿ ಬಿ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ನಮಗೆ ಆಲ್ರೆಡಿ ಗೊತ್ತಿದೆ ಆ್ಯಂಗಲ್ ಎದು ಎಷ್ಟು ಸಿಕ್ಕಿದೆ, 100 ಡಿಗ್ರಿ ಸಿಕ್ಕಿದೆ. 180 ಅಂದಾಗ 180ರಲ್ಲಿ 100ನ್ನು ಮೈನಸ್ ಮಾಡಿ ಆ್ಯಂಗಲ್ ಬಿ ಸಿ ಡಿ ಈಸ್ ಈಕ್ವಲ್ಸ್ ಟು 80 ಡಿಗ್ರಿಗೆ ಸಮನಾಗಿರ್ತದೆ. ಉದಾಹರಣೆ 5, ಎರಡು ವೃತ್ತಗಳು ಪರಸ್ಪರ ಎ ಮತ್ತು ಬಿಗಳಲ್ಲಿ ಛೇದಿಸುತ್ತವೆ. ಹಾಗಾಗಿ ಎ ಡಿ ಮತ್ತು ಎ ಸಿಗಳು ವೃತ್ತಗಳ ವ್ಯಾಸಗಳಾಗಿದ್ದಾವೆ. ಹಾಗಾದರೆ ಬಿ ಯು ಡಿ ಸಿ ರೇಖಾಖಂಡದ ಮೇಲಿದೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಚಿತ್ರ 10.34 ಗಮನಿಸಿ. ಈ ಒಂದು ಪ್ರಶ್ನೆಗೆ ಅನುಗುಣವಾಗಿ ಪರಿಹಾರವನ್ನು ನೋಡ್ತಾ ಹೋಗೋಣ. ಓಕೆ, ಪರಿಹಾರವನ್ನು ನೋಡ್ತಾ ಹೋಗೋಣ. ಈಗ ಎರಡು ವೃತ್ತಗಳು ಏನು ಮಾಡ್ತಾ ಇದ್ದಾವೆ, ಪರಸ್ಪರ ಎರಡು ಬಿಂದುಗಳಲ್ಲಿ ಛೇದಿಸ್ತಾ ಇದ್ದಾವೆ. ಒಂದು ಬಿಂದು ಎ, ಇನ್ನೊಂದು ಬಿ ಇದೆ. ಇವಾಗ ಎ ಬಿಯನ್ನು ನಾವೀಗ ಸೇರಿಸ್ತಾ ಇದ್ದೀವಿ. ನಂತರ ಇಲ್ಲಿ ಉಂಟಾಗುವಂತಹ ಕೋನವನ್ನು ನೋಡೋಣ. ಎ ಬಿ ಡಿ ಇದು 90 ಡಿಗ್ರಿಗೆ ಸಮನಾಗಿರ್ತದೆ. ಅದೇ ರೀತಿಯಾಗಿ ಎ ಬಿ ಡಿ ಮತ್ತು ಎ ಬಿ ಸಿ ಎರಡು ಕೋನಗಳು ಏನಾಗಿರ್ತವೆ, 90 ಡಿಗ್ರಿ ಸಮನಾಗಿದ್ದಾವೆ. ಯಾಕಂದರೆ ಎರಡೂ ಕೂಡ ಅರ್ಧ ವೃತ್ತಖಂಡದ ಕೋನಗಳಾಗಿವೆ. ಆದ್ದರಿಂದ ಅರ್ಧ ವೃತ್ತಖಂಡದ ಕೋನಗಳು 90 ಡಿಗ್ರಿಗೆ ಸಮನಾಗಿರ್ತವೆ ಎನ್ನುವಂಥ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಇಲ್ಲಿ. ಆದ್ದರಿಂದ ಎ ಬಿ ಡಿ ಎ ಬಿ ಸಿ ಎರಡು ಕೋನಗಳನ್ನು ಕೂಡಿದಾಗ 90 ಡಿಗ್ರಿ 180 ಡಿಗ್ರಿ ಸಮನಾಗಿರ್ತದೆ. ಅಥವಾ ಇಲ್ಲಿ ಬಿ ಡಿ ಬಿ ಸಿ ಒಂದು ಸರಳ ರೇಖೆ ಆದರೆ ಇಲ್ಲಿ ಎ ಬಿಯನ್ನು ನಾವು ರಚನೆಯಿಂದ ತೆಗೆದುಕೊಂಡಾಗ ಇಲ್ಲಿ ಎರಡು ಕೋನಗಳು ಉಂಟಾದಾಗ ಒಂದು ಸರಳ ರೇಖೆ ಮೇಲಿನ ಕೋನಗಳು 180 ಡಿಗ್ರಿಗೆ ಸಮನಾಗಿರ್ತದೆ ಎನ್ನುವಂಥದ್ದು ಗೊತ್ತಿರಬೇಕು. ಆದ್ದರಿಂದ ಬಿ ಡಿ ಸಿ ಒಂದು ಸರಳ ರೇಖೆಯಾದರೆ ಬಿ ಯು ಡಿ ಸಿಯ ಮೇಲಿನ ರೇಖಾಖಂಡ ಆಗಿದೆ ಅಂತ ನಾವಿಲ್ಲಿ ಸಾಧನೆಯನ್ನು ನೋಡಿದ್ವಿ. ನೆಕ್ಸ್ಟ್ ಉದಾಹರಣೆ 6, ಒಂದು ಚತುರ್ಭುಜದ ಒಳಕೋನಾರ್ಧಕ ರೇಖೆಗಳಿಂದ ಏರ್ಪಟ್ಟ ಚತುರ್ಭುಜವು ಚಕ್ರೀಯ ಚತುರ್ಭುಜವೆಂದು ಸಾಧಿಸಿ. ಈ ರೀತಿಯಾದ ಪ್ರಶ್ನೆಗಳು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್. ಈ ಒಂದು ಪ್ರಶ್ನೆ ಅಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಎಕ್ಸಾಮ್ನಲ್ಲಿ ಸುಮಾರು ಸಾರಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 9ನೇ ತರಗತಿ ವಿದ್ಯಾರ್ಥಿಗಳು ಕೂಡ ರಿಪೀಟ್ ಆಗಿ ಈ ಒಂದು ಬೇಸ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಕೆ, ಇವಾಗ ಒಂದು ಚತುರ್ಭುಜದ ಒಳಕೋನಾರ್ಧಕದ ರೇಖೆಗಳಿಂದ ಏರ್ಪಟ್ಟ ಚತುರ್ಭುಜವು ಚಕ್ರೀಯ ಚತುರ್ಭುಜ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಚಿತ್ರ 10.35 ಗಮನಿಸ್ತಾ ಇದ್ದೀವಿ. ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಹೆಚ್ ಮತ್ತು ಬಿ ಎಫ್ ಮತ್ತು ಸಿ ಎಫ್ ಮತ್ತು ಡಿ ಹೆಚ್ಗಳು ಕ್ರಮವಾಗಿ ಆ್ಯಂಗಲ್ ಎ, ಆ್ಯಂಗಲ್ ಬಿ, ಆ್ಯಂಗಲ್ ಸಿ, ಆ್ಯಂಗಲ್ ಡಿಗಳ ಕೋನಾರ್ಧಕ ರೇಖೆಗಳಾಗಿದ್ದು ಅವು ಇ ಎಫ್ ಜಿ ಎಚ್ ಚತುರ್ಭುಜವನ್ನು ಉಂಟು ಮಾಡ್ತಾ ಇದ್ದಾವೆ. ಓಕೆ, ಇಲ್ಲಿ ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ಚತುರ್ಭುಜ ಇದೆ. ಇಲ್ಲಿ ಎ ಎಚ್, ಡಿ ಎಚ್, ಬಿ ಎಫ್, ಸಿ ಎಫ್ಗಳು ಏನಾಗಿದ್ದಾವೆ, ಆ್ಯಂಗಲ್ ಎ, ಆ್ಯಂಗಲ್ ಡಿಗಳ ಕೋನಾರ್ಧಕಗಳಾಗಿವೆ. ಈ ಕೋನಾರ್ಧಕಗಳು ಏನಾಗ್ತಾ ಇದ್ದಾವೆ, ಒಂದಕ್ಕೊಂದು ಛೇದಿಸಿದಾಗ ಇಲ್ಲಿ ಇ ಎಫ್ ಜಿ ಎಚ್ ಎನ್ನುವಂಥ ಇನ್ನೊಂದು ಚತುರ್ಭುಜವನ್ನು ಉಂಟು ಮಾಡ್ತಾ ಇದ್ದಾವೆ. ಹಾಗಾಗಿ ಎಫ್ ಇ ಹೆಚ್ಗೆ ಸಮನಾಗಿ ಯಾವ ಕೋನ ಇರುತ್ತೆ, ಆ್ಯಂಗಲ್ ಎಫ್ ಇ ಹೆಚ್ ಮತ್ತು ಆ್ಯಂಗಲ್ ಎ ಇ ಬಿ ಎರಡೂ ಕೂಡ ಸಮನಾಗಿರ್ತವೆ. ಯಾಕಂದರೆ ಎರಡೂ ಕೂಡ ಶೃಂಗಾಭಿಮುಖ ಕೋನಗಳಾಗಿರ್ತವೆ. ಈ ಎರಡು ಆ್ಯಂಗಲ್ಗಳನ್ನು ನಾವೀಗ ಕಂಡುಹಿಡ್ಕೋಬೇಕಾದ್ರೆ ಒಂದು ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು 180 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾಗಿ 180 ಮೈನಸ್ ಇ ಎ ಬಿ ಮೈನಸ್ ಇ ಬಿ ಎ. 180ರಲ್ಲಿ ಈ ಎರಡು ಕೋನಗಳು ಇ ಎ ಬಿ ಮತ್ತು ಇ ಬಿ ಎ ಎರಡು ಕೋನಗಳನ್ನು ಮೈನಸ್ ಮಾಡಿದಾಗ ಇಲ್ಲೂ 180 ಆ್ಯಸ್ ಇಟ್ ಈಸ್ ಹಂಗೆ ತಗೋಬೇಕು. ಆ್ಯಂಗಲ್ ಎ, ಆ್ಯಂಗಲ್ ಬಿ 1/2, 180 1/2 ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ. ಅದೇ ರೀತಿಯಾಗಿ ಎಫ್ ಜಿ ಹೆಚ್ ಮತ್ತು ಡಿ ಜಿ ಸಿ ಎರಡು ಕೋನಗಳು ಕೂಡ ಸಮನಾಗಿರ್ತವೆ. ಇವು ಕೂಡ ಶೃಂಗಾಭಿಮುಖ ಕೋನಗಳು.
ಒಂದು ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾಗಿ 180 ಮೈನಸ್ ಜಿ ಸಿ ಮತ್ತು ಡಿ. ಅದೇ ರೀತಿಯಾಗಿ ಜಿ ಬಿ ಸಿ ಎರಡು ಕೋನಗಳನ್ನು 180ರಲ್ಲಿ ಮೈನಸ್ ಮಾಡಬೇಕು. 180 ಮೈನಸ್ 1/2 ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಡಿ ಹೀಗೆ ಸಮನಾಗಿರ್ತದೆ. ಇವಾಗ ಆದ್ದರಿಂದ ಇಲ್ಲಿ ಇ ಎಫ್ ಇ ಹೆಚ್ ಮತ್ತು ಎಫ್ ಜಿ ಹೆಚ್ ಎರಡೂ ಕೂಡ ಏನಾಗಿದ್ದಾವೆ, ಅಭಿಮುಖ ಕೋನಗಳಾಗಿದ್ದಾವೆ. ಇವುಗಳ ಮೊತ್ತ ಕೂಡ 180 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾಗಿ ಇವಾಗ ಇದನ್ನು ಸಮೀಕರಣ 1 ಅಂತ ಅನ್ನೋಣ. ಸಮೀಕರಣ 1, ಸಮೀಕರಣ 2. 180 ಮೈನಸ್ 1/2 ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಎರಡು ಸಮೀಕರಣಗಳನ್ನು ಕೂಡಿದಾಗ 180 ಮೈನಸ್ 1/2 ಆ್ಯಂಗಲ್ ಸಿ ಆ್ಯಂಗಲ್ ಡಿ. 180 ಪ್ಲಸ್ 180 360. 1/2 ಎರಡರಲ್ಲಿ ಕಾಮನ್ ಆಗಿದೆ. 1/2 ಆ್ಯಂಗಲ್ ಎ ಆ್ಯಂಗಲ್ ಬಿ ಆ್ಯಂಗಲ್ ಸಿ ಆ್ಯಂಗಲ್ ಡಿ. 360 ಮೈನಸ್ 1/2 360. ಇವಾಗ ಇದು ಏನಾಗುತ್ತೆ ಅಂದರೆ 360 ಡಿವೈಡೆಡ್ ಬೈ 2 ಅಂದಾಗ 180 ಆಗುತ್ತೆ. 360 ಮೈನಸ್ 180 ಅಂದಾಗ ಇದು 180 ಡಿಗ್ರಿ ಆಗಿರುತ್ತೆ. ಹಾಗಾದರೆ ಪ್ರಮೇಯ 10.12ರಿಂದ ಇ ಎಫ್ ಜಿ ಹೆಚ್ ಚತುರ್ಭುಜವು ಚಕ್ರೀಯ ಚತುರ್ಭುಜವಾಗಿದೆ. ಒಂದು ಚಕ್ರೀಯ ಚತುರ್ಭುಜ ಅಂತ ಅನ್ಕೋಬೇಕಾದ್ರೆ ಒಂದು ಚತುರ್ಭುಜದ ಶೃಂಗಗಳು ವೃತ್ತದಲ್ಲಿ ಅಂತಸ್ಥವಾಗಿದ್ದಾರೆ. ಆ ಒಂದು ಚತುರ್ಭುಜಕ್ಕೆ ನಾವು ಚಕ್ರೀಯ ಚತುರ್ಭುಜ ಅಂತೇಳಿ ಕರಿತೀವಿ. ಹಾಗಾಗಿ ಇ ಎಫ್ ಜಿ ಹೆಚ್ ಒಂದು ಚತುರ್ಭುಜವು ಚಕ್ರೀಯ ಚತುರ್ಭುಜವಾಗಿದೆ.